ಪ್ರಯಾಗ್ರಾಜ್ನಲ್ಲಷ್ಟೇ ಅಲ್ಲ, ಕರುನಾಡಿನಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ. ಮೈಸೂರಿನ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ, ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರುವಂತಹ ಕುಂಭಮೇಳ ಇವತ್ತಿನಿಂದ 3 ದಿನಗಳ ಕಾಲ. ಅಲ್ಲಿನ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಡಗರ ಸಂಭ್ರಮ ಜೋರಾಗಿದೆ. ಕೋಟ್ಯಾಂತರ ಭಕ್ತರು ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ದಕ್ಷಿಣ ಕಾಶಿ ತಿರುಮಕೂಡದ ನರಸೀಪುರದಲ್ಲೂ ಕುಂಭಮೇಳದ ಸಡಗರ ಇವತ್ತಿನಿಂದ ಆರಂಭವಾಗಿದೆ. ನಾವೀಗ ಮೈಸೂರು ಜಿಲ್ಲೆ ಟಿ ನರಸೀಪುರದ ಅಗಸ್ತ್ಯೇಶ್ವರ ದೇಗುಲದ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು, ಕಾವೇರಿ, ಕಪಿಲೆ ಮತ್ತೆ ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸ್ಫಟಿಕ ಸರೋವರದ ಸಂಗಮ ಸ್ಥಳ ಇದಾಗಿದೆ. ಹೀಗಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. 1989ರಿಂದಲೂ ಸಹ ಈ ಒಂದು ಕುಂಭಮೇಳವನ್ನು ಇಲ್ಲಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಕಳೆದ ಬಾರಿ ಏನು ಕೊರೋನಾದ ಹಿನ್ನೆಲೆಯಲ್ಲಿ ಈ ಒಂದು ಕುಂಭಮೇಳಕ್ಕೆ ಬ್ರೇಕ್ ಬಿದ್ದಿತ್ತು. ಹೀಗಾಗಿ 6 ವರ್ಷಗಳ ನಂತರ ತಿರುಮಕೂಡಲ ನರಸೀಪುರದಲ್ಲಿ ಕುಂಭಮೇಳದ ಸಡಗರ ಸಂಭ್ರಮ ಮನೆ ಮಾಡಿದೆ. ಇಂದಿನಿಂದ 3 ದಿನಗಳ ಕಾಲ ಇಲ್ಲಿ ಕುಂಭಮೇಳ ಮತ್ತು ಪವಿತ್ರ ಸ್ನಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಪವಿತ್ರ ಸ್ನಾನ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಸಂಗಮ ಜಾಗಕ್ಕೆ ಬಂದಿದ್ದಾರೆ. ತ್ರಿವೇಣಿ ಸಂಗಮ ಆಗುವಂಥ ಈ ಒಂದು ಪವಿತ್ರ ಸ್ಥಳದಲ್ಲಿ ಸ್ನಾನವನ್ನು ಮಾಡಿದರೆ ಖಂಡಿತವೂ ಎಲ್ಲವೂ ಒಳಿತಾಗ್ತದೆ ಅನ್ನೋ ಒಂದು ನಂಬಿಕೆಯಿಂದಾಗಿ ಈ 3 ದಿನಗಳು ಸಹ ಇಲ್ಲಿ ಕುಂಭಮೇಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸ್ತಾರೆ. ಹೀಗಾಗಿ ಜಿಲ್ಲಾಡಳಿತ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೊದಲ ದಿನ ಇವತ್ತು ಏನು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು, ಅಂದರೆ ಈ ಒಂದು ತ್ರಿವೇಣಿ ಸಂಗಮ ಏನಿದೆ, ಕಾವೇರಿ, ಕಪಿಲೆ ಮತ್ತು ಸ್ಫಟಿಕ ಸರೋವರ, ಇಲ್ಲಿ ಪುಣ್ಯ ಸ್ನಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಜಿಲ್ಲಾಡಳಿತದವರು ಸಹ ಆ ಸಂಗಮ ಸ್ಥಳದಲ್ಲಿ, ಅಂದರೆ ನೀವು ನೋಡ್ತಾ ಇರ್ಬೋದು, ಈ ಒಂದು ಮಧ್ಯಭಾಗದಲ್ಲಿ, ಅಂದರೆ ಒಂದು ಕಡೆಯಿಂದ ಕಾವೇರಿ ನದಿ ಬರ್ತದೆ, ಮತ್ತೊಂದು ಕಡೆಯಿಂದ ಕಪಿಲೆ ನದಿ ಬರ್ತದೆ, ಮತ್ತು ಇಲ್ಲೇ ಇರುವಂತಹ ಸ್ಫಟಿಕ ಸರೋವರ ಜೊತೆ ಸಂಗಮ ಆಗ್ತದೆ. ಆ ಸಂಗಮ ಸ್ಥಳವನ್ನು ಗುರುತು ಮಾಡಿ ಅಲ್ಲಿ ತಾತ್ಕಾಲಿಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಧ್ವಜಾರೋಹಣ, ಅಂದರೆ ಮೊದಲನೇ ದಿನ ಇವತ್ತು ಧ್ವಜಾರೋಹಣ ಮತ್ತು ಧಾರ್ಮಿಕ ಸಭೆಯನ್ನು ಆಯೋಜಿಸಲಾಗಿದೆ. ಮೊದಲ ದಿನದಿಂದಲೇ ಗಣಹೋಮ ಸೇರಿದಂತೆ ವಿವಿಧ ಹೋಮಗಳನ್ನು ಬೆಳಗಿನ ಜಾವದಿಂದ ಮಾಡಲಾಗ್ತಾ ಇದೆ. ಮತ್ತು ಇವತ್ತು ಆದ ನಂತರ 2ನೇ ದಿನ, ಅಂದರೆ ನಾಳೆ 2ನೇ ದಿನ ಇಲ್ಲಿ ಒಂದು, ಅಂದರೆ ಮಠಾಧೀಶರು, ವಿವಿಧ ಮಠಾಧೀಶರು ಏನು ಭಾಗವಹಿಸ್ತಾರೆ. ಒಂದು ಕಡೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿಯವರು, ಮತ್ತೊಂದು ಕಡೆ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಸೇರಿದಂತೆ ವಿವಿಧ ಮಠಾಧೀಶರು ಏನು ಬರ್ತಾರೆ. ನಾಳೆ ಒಂದು ಬೆಳ್ಳಿ ರಥದಲ್ಲಿ ಎಲ್ಲ ಮಠಾಧೀಶರ ಭವ್ಯ ಮೆರವಣಿಗೆಯನ್ನು ಇದೇ ಒಂದು ಅಗಸ್ತ್ಯೇಶ್ವರ ದೇಗುಲದ ಆವರಣದಿಂದ ಟಿ ನರಸೀಪುರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಕುಂಭಮೇಳಕ್ಕೆ 2ನೇ ದಿನದ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ. ಅದಾದ ನಂತರ ರಾತ್ರಿ, ಅಂದರೆ ವಾರಣಾಸಿಯಲ್ಲಿ ಗಂಗಾರತಿಯನ್ನು ಮಾಡಲಾಗ್ತದೆ. ಆ ಗಂಗಾರತಿಯ ಮಾದರಿಯಲ್ಲೇ ಇಲ್ಲಿ, ಅಂದರೆ ಈ ಒಂದು ಸ್ಥಳದಲ್ಲಿ ತಿರುಮಕೂಡಲ ನರಸೀಪುರದಲ್ಲಿ ಸಂಗಮ ಆರತಿ ಅಂತೇಳಿ ಒಂದು ಆರತಿ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ. ವಾರಣಾಸಿಯಿಂದ ತಜ್ಞರನ್ನು ಕರೆಸಿ ಆ ಒಂದು ಸಂಗಮ ಆರತಿಯನ್ನು ಇಲ್ಲಿ ನೆರವೇರಿಸಲಾಗ್ತದೆ. 2ನೇ ದಿನ ಸಂಗಮ ಆರತಿಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತದೆ. ಅದೇ ರೀತಿಯಾಗಿ 3ನೇ ದಿನ, ಅಂದರೆ ಪ್ರಮುಖವಾದಂತಹ ಕುಂಭಮೇಳದ ಒಂದು ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಪುಣ್ಯ ಸ್ನಾನಕ್ಕೆ ಅವತ್ತೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಪವಿತ್ರವಾದಂಥ 7 ನದಿಗಳ ನೀರನ್ನು ತಂದು ಈ ಒಂದು ಸಂಗಮದಲ್ಲಿ ಅದರ ಜೊತೆಗೆ, ಅಂದರೆ ಇಲ್ಲಿರುವಂಥ ಕಪಿಲೆ, ಕಾವೇರಿ ಮತ್ತು ಸ್ಫಟಿಕ ಸರೋವರ ಜೊತೆಗೆ 7 ಪುಣ್ಯ ನದಿಗಳ ಆ ಒಂದು ನೀರನ್ನು ತಂದು ಇಲ್ಲಿ ಹಾಕಿದ ನಂತರ ಇಲ್ಲಿ ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ 3ನೇ ದಿನ ಬೆಳಗ್ಗೆ ಆ ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕೇವಲ ನಮ್ಮ ರಾಜ್ಯದವರು ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯದ ಭಕ್ತರು ಸಹ ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಿದೆ. ತಿರುಮಕೂಡಲ ನರಸೀಪುರದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.